Taste the Daily. Taste the Daily. ವಿಚಾರ ಇವತ್ತು ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಡೆಡ್ ಲೈನ್ ಅನ್ನೋ ಪ್ರಶ್ನೆ. ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಸರ್ವೆ ಅವಧಿ ವಿಸ್ತರಣೆಗೆ ಮನವಿ ಮಾಡಿರುವ ಒಬಿಸಿ ಆಯೋಗ ಅವಧಿ ವಿಸ್ತರಣೆ ಬಗ್ಗೆ ಅಧಿಕೃತ ಆದೇಶವನ್ನ ಇನ್ನೂ ಸರ್ಕಾರ ಹೊರಡಿಸಿಲ್ಲ. ಆದರೆ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಸುತ್ತೋಲೆ ಸಮೀಕ್ಷೆಯಲ್ಲಿ ತೊಡಗಿರುವ ಶಿಕ್ಷಕರ ಅವಧಿಯನ್ನ ವಿಸ್ತರಣೆ. ಗ್ರೇಟರ್ ಬೆಂಗಳೂರು ಭಾಗದಲ್ಲಿ ಅಕ್ಟೋಬರ್ 24ರವರೆಗೆ ವಿಸ್ತರಣೆ. ರಾಜ್ಯ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 12ರವರೆಗೆ ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ನೋಡಿ, ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆ ಹೊರಡಿಸಿದೆ. ನೀವು ಆ ಸುತ್ತೋಲೆ ಗಮನಿಸ್ತಾ ಇರ್ಬೋದು. ಇದರಲ್ಲಿ ವಿಸ್ತರಣೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಮಯ ಕೂಡ ನಿಗದಿ ಮಾಡ್ಕೊಂಡಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಭಾಗದಲ್ಲಿ ಅಕ್ಟೋಬರ್ 24ರವರೆಗೆ ವಿಸ್ತರಣೆ ಮಾಡ್ಕೊಂಡಿದ್ದಾರೆ. ರಾಜ್ಯ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 12ರವರೆಗೆ ಸಮೀಕ್ಷೆ ಅವಧಿಯನ್ನು ವಿಸ್ತರಿಸಿದ್ದಾರೆ. ಯಾವುದರಲ್ಲಿ? ಈ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಶಿಕ್ಷಣ ಇಲಾಖೆಯಿಂದ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಬಟ್ ರಾಜ್ಯ ಸರ್ಕಾರದ ವತಿಯಿಂದ, ಸರ್ಕಾರದ ಕಡೆಯಿಂದ, ಒಬಿಸಿ ಆಯೋಗದ ಕಡೆಯಿಂದ ಯಾವುದೇ ರೀತಿಯಾಗಿ ವಿಸ್ತರಣೆ ಅಂತ ಹೇಳ್ತಾ ಇಲ್ಲ. ಸರ್ವೆ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಮನವಿ ಏನೋ ಮಾಡಿಕೊಳ್ಳಲಾಗಿತ್ತು. ಆದರೆ ಸರ್ಕಾರ ಇಲ್ಲಿವರೆಗೂ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ. ಬಟ್ ಶಿಕ್ಷಣ ಇಲಾಖೆ ಮಾತ್ರ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದೆ. ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಗೊಂದಲಗಳಿಗಿದೆ. ಸರ್ಕಾರ ಯಾಕೆ ಸುತ್ತೋಲೆ ಹೊರಡಿಸಿಲ್ಲ ಗೊತ್ತಿಲ್ಲ. ಶಿಕ್ಷಣ ಇಲಾಖೆ ಯಾಕೆ ಸುತ್ತೋಲೆ ಹೊರಡಿಸ್ತೋ ಗೊತ್ತಿಲ್ಲ. ಮಾತುಕತೆ ಆಗಿದ್ದು ಶಿಕ್ಷಣ ಇಲಾಖೆ ಏನಾದರೂ ಹೊರಡಿಸ್ತೋ ಅಥವಾ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸೋದಕ್ಕೆ ಮರ್ತೋಯ್ತೋ ಗೊತ್ತಿಲ್ಲ. ಬಹಳ ಕನ್ಫ್ಯೂಷನ್ಸ್ ಇದೆ. ಈಗ ಅವಧಿ ವಿಸ್ತರಣೆ ಆಗ್ತಾ ಇದೆಯೋ ಆಗ್ತಾ ಇಲ್ವೋ, ಅಥವಾ ಶಿಕ್ಷಣ ಇಲಾಖೆಗೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸ್ಬಿಡ್ತೋ, ಈ ಕನ್ಫ್ಯೂಷನ್ಸ್ ಇದೆ. ಇದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ. ರಾಜ್ಯ ಸರ್ಕಾರದ ವತಿಯಿಂದ, ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಯಾವುದೇ ಅಧಿಕೃತ ಆದೇಶ ಪ್ರಕಟ ಆಗಿಯೇ ಇಲ್ಲ. ಈ ಗಣತಿಯನ್ನು ಇಷ್ಟು ದಿನದೊಳಗೆ ಮುಗಿಸ್ತೀವಿ ಅಂತ ಏನು ಅಂದ್ಕೊಂಡಿದ್ರು ಅದನ್ನು ಹೊರತುಪಡಿಸಿ, ಇಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ, ಸಮಯ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ನಾವು ವಿಸ್ತರಣೆ ಮಾಡಿದ್ದೀವಿ ಅಂತ ಸರ್ಕಾರದ ಕಡೆಯಿಂದ ಸುತ್ತೋಲೆ ಬಂದಿಲ್ಲ. ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ಅವಧಿ ವಿಸ್ತರಣೆಯ ಬಗ್ಗೆ ಭಾರಿ ಗೊಂದಲ ಉಂಟಾಗ್ತಾ ಇದೆ. ಅವಧಿ ವಿಸ್ತರಣೆಯನ್ನು ಹಿಂದುಳಿದ ವರ್ಗಗಳ ಆಯೋಗ ಮಾಡಬೇಕು. ಒಬಿಸಿ ಆಯೋಗಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಬೇಕು. ಆದರೆ ಆಯೋಗವೂ ವಿಸ್ತರಣೆಯ ಬಗ್ಗೆ ಆದೇಶ ಹೊರಡಿಸಿಲ್ಲ. ಇತ್ತ ಸರ್ಕಾರವೂ ಅವಧಿ ವಿಸ್ತರಣೆ ಬಗ್ಗೆ ಸುತ್ತೋಲೆ ಹೊರಡಿಸಿಲ್ಲ. ಆದರೆ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಹೊರಬಿದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆ. ಸಾಕಷ್ಟು ಗೊಂದಲ ಮೂಡಿಸಿದ ವಿಸ್ತರಣೆಯ ಬಗ್ಗೆ ಸರ್ಕಾರದ ನಡೆ. ಆಯೋಗನೂ ಹೊರಡಿಸಿಲ್ಲ, ಸರ್ಕಾರನೂ ಹೊರಡಿಸಿಲ್ಲ, ಶಿಕ್ಷಣ ಇಲಾಖೆ ಹೊರಡಿಸಿದಾನೆ. ಅದು ಹೆಂಗೆ? ಇವ್ರಿಗೆ ಮಾತ್ರ ಪರ್ಮಿಷನ್ ಕೊಟ್ರಾ? ನಮ್ಮ ಬದಲು ನೀವೇ ಹೇಳಿ ಅಂತ ಹೇಳಿದ್ರು, ಅಥವಾ ಮೊದಲು ಶಿಕ್ಷಕರಿಗೆ ತಿಳಿಸಿ ಆಮೇಲೆ ಅಧಿಕೃತವಾಗಿ ತಿಳಿಸೋಣ ಅನ್ನೋ ಪ್ಲ್ಯಾನು? ಗೊಂದಲ ಇದೆ. ಶಿಕ್ಷಣ ಇಲಾಖೆ ಏನಾದರೂ ಎಡವಟ್ಟು ಮಾಡ್ಕೊಂಡಿದೆಯಾ? ಇದರಲ್ಲಿ ಪ್ರಶ್ನೆ ಇದೆ. ಸರ್ಕಾರವೇ ಹೇಳ್ದೇನೆ, ಆಯೋಗವೇ ಹೇಳ್ದೇನೆ ಶಿಕ್ಷಣ ಇಲಾಖೆಗೆ ನಿರ್ಧರಿಸ್ಬಿಟ್ಟಿದೆಯಾ ಅನ್ನೋದೊಂದು ಪ್ರಶ್ನೆ ಕೂಡ ಇಲ್ಲಿ ಉಂಟಾಗ್ತಾ ಇರುವಂಥದ್ದು. ಒಬಿಸಿಯ ಆಯೋಗಕ್ಕೂ ಮತ್ತು ಸರ್ಕಾರದ ಗಮನಕ್ಕೂ ಶಿಕ್ಷಣ ಇಲಾಖೆ ಹೊರಡಿಸಿರುವಂಥ ಈ ಆದೇಶದ ಸುತ್ತೋಲೆಯ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಅಥವಾ ಇಲ್ವಾ? ಈಗ ಶಿಕ್ಷಕರು ಏನು ಮಾಡಬೇಕು ಪ್ರಶ್ನೆ ಇದೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದಲ್ಲಿ 80% ಸರ್ವೆ, 1.15 ಕೋಟಿ ಕುಟುಂಬಗಳ ಪೈಕಿ 80.39% ಸಮೀಕ್ಷೆ. ಹೀಗಾಗಿ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ಸಮೀಕ್ಷೆ ಅವಧಿ ವಿಸ್ತರಣೆ. ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಅವಧಿ ವಿಸ್ತರಿಸಿದ ಶಿಕ್ಷಣ ಇಲಾಖೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1ರವರೆಗೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಲಾಗುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ ಸಮೀಕ್ಷೆಯಲ್ಲಿ ಭಾಗಿಯಾಗೋದಕ್ಕೆ ಆದೇಶ ಹೊರಡಿಸಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಿಗೆ ಅರ್ಧ ದಿನ ತರಗತಿ ನೀಡಲಾಗುತ್ತೆ. ರಾಜ್ಯದಲ್ಲಿ ಸಮೀಕ್ಷೆಗೆ ನಿಗದಿಪಡಿಸಿದ ಮನೆಗಳ ಪೈಕಿ ನಿನ್ನೆವರೆಗೂ ಸಮೀಕ್ಷೆ ಆಗಿರೋದು ತೀರಾ ಕಡಿಮೆ ಮನೆಗಳು. ಸೊ ಸಮೀಕ್ಷೆಗೆ ಬಾಕಿ ಇನ್ನೂ ಇದೆ. 80% ಆಗಿದೆ, ಇನ್ನು ಉಳಿದಿದ್ದು ಮಾಡಬೇಕಾಗಿದೆ. ಸೊ ಹಾಗಾಗಿ ಇದೀಗ ಅವಕಾಶವನ್ನು ನೀಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಆತರದಲ್ಲಿ ಏನು ಮಾಡೋದಕ್ಕೂ ಆಗಲ್ಲ. ಮತ್ತು ಇನ್ನೊಂದು ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಇದೆ, ಅದನ್ನು ಗಮನ ಹರಿಸ್ಬೇಕಲ್ಲ. ಶಿಕ್ಷಕರಿಗೆ ಹೋಗಿ ಮಾಡ್ಕೊಬನ್ನಿ, ಮುಗಿಸ್ಲೇಬೇಕು ಅಂತ ಒತ್ತಡ ಇರೋದು ಬೇರೆ. ನಿಮಗಲ್ಲಿ ಮಾಹಿತಿಯೇ ಅಪ್ಲೋಡ್ ಆಗಲ್ಲ. ಅಪ್ಲೋಡ್ ಆಗೋದಕ್ಕೇ 1 ಅವರ್ ಟೈಮ್ ಬೇಕು. ಮಾಹಿತಿ ಸಂಗ್ರಹಿಸೋದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು. ಪ್ರಶ್ನೆಗಳಿಗೆಲ್ಲ ಉತ್ತರ ಪಡ್ಕೊಳ್ಬೇಕು. ಕೆಲವ್ರು ನಿರಾಕರಿಸ್ತಾರೆ, ಕೆಲವರು ಉತ್ತರ ಕೊಡ್ತಾರೆ, ಕೆಲವ್ರು ನಾವು ಇದಕ್ಕೆ ಉತ್ತರನೇ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಏನು ಮಾಡೋಕ್ಕಾಗುತ್ತೆ ಆವಾಗ? ಶಿಕ್ಷಕರ ಮೇಲೆ ತೀವ್ರ ರೀತಿಯಾದಂಥ ಒತ್ತಡ ಅನ್ನೋದು ಇದೆ. ಇದರ ಮಧ್ಯದಲ್ಲಿ ಪಾಪ ಅವ್ರು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಮತ್ತು 1 ಗಂಟೆಗೆ ಸಮೀಕ್ಷೆಗೆ ಹೋದರೆ ಮನೆಗೆ ಬಂದು ಸೇರೋದು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟೈಮಿಂಗ್ಸೂ ಇಲ್ಲ. ಯಾಕಂದರೆ ಇವರು ದಿನಕ್ಕೆ 20 ಮನೆ, ದಿನಕ್ಕೆ ಇಷ್ಟು ಮನೆ ಮುಗಿಸ್ಲೇಬೇಕು ಅಂತ ಟಾರ್ಗೆಟ್ ಬೇರೆ ಕೊಟ್ಟಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಸಮೀಕ್ಷೆ ವಿಚಾರದಲ್ಲಿ ಮೊದಲ ದಿನದಿಂದಲೂ ಗೊಂದಲ. ಈಗ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸರ್ಕಾರದ ವತಿಯಿಂದ, ಆಯೋಗದ ವತಿಯಿಂದ ಏನು ಕ್ಲಾರಿಟಿ ಇಲ್ಲ. ಏನು ಪ್ರಾಬ್ಲಮ್ ಆಗ್ತಾ ಇದೆ? ನಿತಿ, ಇವತ್ತು ಜಾತಿ ಗಣತಿ ಸಮೀಕ್ಷೆಗೆ ಡೆಡ್ ಲೈನ್ ಅಕ್ಟೋಬರ್ 7ರವರೆಗೆ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನ ಮಾಡಿ ನೀವು ನಮ್ಗೆ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಸರ್ಕಾರ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆಯೇ ಈಗ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯವ್ಯಾಪಿ ಸರ್ವೆಯನ್ನು ನಡೆಸ್ತಾ ಇದೆ. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲೂ ಕೂಡ ಸಮೀಕ್ಷೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ವಿಳಂಬ ಆಗಬಹುದು, ಆದ್ರೆ ರಾಜ್ಯದಲ್ಲಿ ಮುಗಿಬೇಕಾಗಿತ್ತು. ಆದ್ರೆ 80% ಸಮೀಕ್ಷೆ ಈಗ ಮುಗಿದಿದೆ. ಇದರ ನಡುವೆ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಶಿಕ್ಷಕರಿಗೆ ಏನು ಸಮೀಕ್ಷೆ ಮತ್ತಷ್ಟು ಅವಧಿ ವಿಸ್ತರಣೆ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಬೆಂಗಳೂರು ಭಾಗದಲ್ಲಿ 24ರವರೆಗೆ, ಅಕ್ಟೋಬರ್ 24ರವರೆಗೆ ಸಮೀಕ್ಷೆ ನಡೆಯುತ್ತೆ. ಹಾಗೆ ರಾಜ್ಯವ್ಯಾಪಿ 12ರವರೆಗೆ ಸಮೀಕ್ಷೆ ನಡೆಯುತ್ತೆ ಅಂತೇಳಿ ಸುತ್ತೋಲೆಯನ್ನ ಹೊರಡಿಸಿದೆ. ಆದ್ರೆ ಇಲ್ಲಿ ಒಬಿಸಿ ಆಯೋಗ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಸುತ್ತೋಲೆಗಳನ್ನ, ಆದೇಶವನ್ನ ಹೊರಡಿಸ್ಬೇಕಾಗತ್ತೆ. ಸಮೀಕ್ಷೆಯ ಅವಧಿಯನ್ನ ಮೊಟಕು ಮಾಡೋದಿರ್ಬೋದು ಅಥವಾ ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡೋದಿರ್ಬೋದು, ಎರಡೂ ಕೂಡ ಒಬಿಸಿ ಆಯೋಗ ಮಾಡ್ಬೇಕಾಗತ್ತೆ. ಜೊತೆಗೆ ಒಬಿಸಿ ಆಯೋಗ ನಮ್ಗೆ ಸಮಯಾವಕಾಶದ ಅಗತ್ಯತೆ ಇದೆ, ಇನ್ನೂ ಸಮೀಕ್ಷೆ ಪೂರ್ಣಗೊಳ್ಳೋದಕ್ಕೆ ನಮ್ಗೆ ಇಂತಿಷ್ಟು ದಿನಗಳ ಕಾಲ ನೀವು ಸಮಯಾವಕಾಶವನ್ನು ನಮ್ಗೆ ಮಂಜೂರು ಮಾಡ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಬೇಕು. ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ ನಂತರ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸುತ್ತೆ. ಹೌದು, ನಾವು ನಿಮ್ಗೆ ನೀವು ಕೇಳಿರುವಂತ ಬೇಡಿಕೆಗೆ ನಾವು ಒಪ್ಪಿಗೆಯನ್ನ ಕೊಡ್ತಾ ಇದ್ದೀವಿ, ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದೇವೆ ಅಂತೇಳಿ ಸರ್ಕಾರ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸರ್ಕಾರ ಕೂಡ ಹೊರಡಿಸಿಲ್ಲ, ಒಬಿಸಿ ಆಯೋಗ ಕೂಡ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿಲ್ಲ. ಆದ್ರೆ ನಿನ್ನೆ ಏಕಾಏಕಿ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸುತ್ತೆ. ಬೆಂಗಳೂರು ಭಾಗದಲ್ಲಿ 24ರವರೆಗೆ ವಿಸ್ತರಣೆ ಆಗತ್ತೆ. ಹಾಗೆ ರಾಜ್ಯವ್ಯಾಪಿ 12ರವರೆಗೆ ಸಮೀಕ್ಷೆ ಅವಧಿ ಆಗತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಅಂತೇಳಿ ಶಿಕ್ಷಕರಿಗೆ ಸೂಚನೆಯನ್ನ ಕೊಡ್ಲಾಗಿದೆ. ಸೊ ಹಾಗಾಗಿ ಇಲ್ಲಿ ಅಧಿಕೃತವಾಗಿ ಹೊರಡಿಸ್ಬೇಕಾಗಿರುವಂತದ್ದು ಒಬಿಸಿ ಆಯೋಗ. ಇವತ್ತು ಡೆಡ್ ಲೈನ್ ಆಗೋದ್ರಿಂದ ಇವತ್ತು ಸುತ್ತೋಲೆಯನ್ನ ಹೊರಡಿಸುತ್ತಾ ಆದೇಶವನ್ನ ಮಾಡುತ್ತಾ ನಾವು ಮತ್ತೆ ಅವಧಿಯನ್ನ ವಿಸ್ತರಣೆ ಮಾಡಿದೀವಿ ಅಂತೇಳಿ ಸರ್ಕಾರ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ, ಸರ್ಕಾರ ಕೂಡ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸುತ್ತಾ. ಇದು ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಶಿಕ್ಷಣ ಇಲಾಖೆ ಹೊರಡಿಸಿದ್ದಕ್ಕೆ ಅದಕ್ಕೆ ಮಾನ್ಯತೆ ಸಿಗೋದು ಡೌಟು. ಒಬಿಸಿ ಆಯೋಗವೇ ಅಧಿಕೃತವಾಗಿ ಹೊರಡಿಸ್ಬೇಕಾಗತ್ತೆ, ಸರ್ಕಾರ ಆದೇಶವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿದೆ. ಇವತ್ತಾದ್ರೂ ಲಾಸ್ಟ್ ಡೆಡ್ ಲೈನ್ ಆಗಿರೋದ್ರಿಂದ ಸರ್ಕಾರ ಅಥವಾ ಒಬಿಸಿ ಆಯೋಗ ಅವಧಿ ವಿಸ್ತರಣೆಯ ಬಗ್ಗೆ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸುತ್ವಾ ಅಥವಾ ಹೇಗೆ ಅನ್ನುವಂತ ಪ್ರಶ್ನೆ ಈಗ ಮುಂದೆ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.